ಮೃತ್ಯುಂಜಯಿ ಭೀಷ್ಮನು ಪರಾಜಿತನಾದನು. ಜರಾಜೀರ್ಣನಾದ ದ್ರೋಣನೀಗ ಸೇನಾಧಿಪತಿ. ಈ ರಣಯಜ್ಞದ ಹತ್ಯಕಾಂಡವು ಇಂದು ದ್ರೋಣನ ಬೆನ್ನು ಬಿದ್ದಿರುವುದು. ಹಿಂಸೆಯ ಅಧಿಕಾರ ಮುಕುಟದಿಂದ ದ್ರೋಣನಿಂದು ತಲೆಬಾಗುವನು. ಹೇ ಕೃತಾಂತ, ನಿನ್ನ ಪ್ರಳಯ ರಂಗದಲ್ಲಿ ನನಗಿಂತಹ ಪಾತ್ರವನ್ನು ಕೊಟ್ಟೆ ಏಕೆ? ನನ್ನಿಂದ ಅಸ್ತ್ರವಿದ್ಯೆಯನ್ನು ಕಲಿತ ಗುರು ಪಾಂಡವರೀಗ ರಣೋನ್ಮತ್ತರಾಗಿ ಒಬ್ಬರನ್ನೊಬ್ಬರು ವಧೆ ಮಾಡುತ್ತ ನಿನ್ನ ಅಂಧಕಾರಪುರಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತಿರುವರು. ಮತ್ತು ನಾನು ನಾಣ್ಗೇಡಿಯಂತೆ ಯುಕ್ತ ವಿವೇಚನೆಯನ್ನು ತೊರೆದು ಈ ಭಯಂಕರ ನರಮೇಧದಲ್ಲಿ ದೀಕ್ಷಿತನಾಗಿರುವೆನು. ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಅಧರ್ಮದ ಧೂಮಕೇತುವು ಉದಯಿಸಿರುವುದು. ನೀನು ದಳಪತಿಯಾಗಿದ್ದು ಈಗ ಆಗುವುದೇ ಗುರುದೇವ? ಏನಾಯಿತು ಯುಧಿಷ್ಠಿರ? ನೀನು ರಚಿಸಿರುವ ಚಕ್ರವ್ಯೂಹವು ಕುಮಾರ ಅಭಿಮನ್ಯುವಿನ ಪಾಲಿಗೆ ಸಾವಿನ ಸಿಡಿಯಾಗಿ ಪರಿಣಮಿಸಿರುವುದು. ನಮ್ಮ ಅವಿರೋಧವನ್ನು ಲಕ್ಷಿಸದೆ ಕುಮಾರನು ವ್ಯೂಹವನ್ನು ಪ್ರವೇಶಿಸಿರುವನು. ಮಹಾದೇವನ ವರಪ್ರಸಾದದಿಂದ ಮದೋನ್ಮತ್ತನಾದ ಸೈಂಧವನು ನಮ್ಮನ್ನು ವ್ಯೂಹವನ್ನು ಪ್ರವೇಶ ಮಾಡದಂತೆ ಪ್ರತಿಬಂಧಿಸಿರುವನು. ಕೌರವರ ಮಧ್ಯದಲ್ಲಿ ಕುಮಾರನು ಏಕಾಂಗಿ. ನಾವಾರು ಅವನ ಸಹಾಯಕ್ಕೆ ಹೋಗಲಾಗದಿರುವೆವು. ಅರ್ಜುನನೆಲ್ಲಿ? ಮಹಾದೇವನ ವರವನನ್ನು ಮಾತ್ರ ಪ್ರತಿಬಂಧಿಸಲಾರದು. ಅರ್ಜುನನು ಸಂಸಪ್ತಕರೊಡನೆ ಹೋರಾಡುತ್ತಿರುವನು. ಅವನು ಬೇಗನೆ ಹಿಂದಿರುಗುವ ಸಂಭವವಿಲ್ಲ. ಗುರುದೇವ, ಇದಕ್ಕೊಂದು ಪ್ರತಿಕಾರವನ್ನು ಚಿಂತಿಸು. ನಾನು ಕೇವಲ ವೃತ್ತಿಯನು, ಏನು ಮಾಡಲಾರದನಾಗಿರುವೆನು ಯುಧಿಷ್ಠಿರ. ಕೌರವರ ಅನ್ನವನ್ನು ತಿಂದೆ, ಅವರ ಆಜ್ಞೆಯನ್ನು ಪಾಲಿಸುವುದು ಈಗೆನ್ನ ಕರ್ತವ್ಯ. ಈ ಮಾತುಗಳು ಆಚಾರ್ಯ ದ್ರೋಣನ ಬಾಯಿಂದ ಹೊರಟಿದೆ. ಹೌದು ಧರ್ಮರಾಜ. ಸೇವಾ ಪಾಶದಿಂದ ಇಂದು ಕೋಟಿ ಕೋಟಿ ದ್ರೋಣರು ಧರ್ಮದ ಹೆಸರನ್ನು ಕೂಡ ಮರೆತಿರುವರು. ಮತ್ತು ಅವರ ಬಾಡಿದ ಕಣ್ಣಿಗೆ ಬೀಳುವುದು ತಮ್ಮ ಹಸಿದ ಹೊಟ್ಟೆ. ಒಡೆಯನ ಅಡಿದ ಅವರೇ ಇವೆರಡೆ. ಮಾನವನ ಮೆದುಳಿನ ಜ್ಞಾನ ಭಂಡಾರವನ್ನು ತೋಳುಗಳು ಕರಿತನದ ಸಿರಿಯನ್ನು ಸಂತೆಯಲ್ಲಿ ಮಾರಲಿಡುವರೋ ಅಲ್ಲಿ ಧರ್ಮಕ್ಕೆ ಸ್ಥಳವೆಲ್ಲಿ ಅದು? ನಾನು ಕೇಳುತ್ತಿರುವುದೇನನ್ನು ಈಶ್ವರ. ಆಚಾರ್ಯ, ನೀನು ನನ್ನ ಶಿಕ್ಷಾ ಗುರುವಾದ ದ್ರೋಣನೆ ಅಥವಾ ಯಾವುದಾದರೂ ದುಷ್ಟಭೂತವು ನಿನ್ನ ಶರೀರವನ್ನು ಹೊಕ್ಕಿರುವುದೇ? ಸಹಿಸಲಾರೆನು. ನಾನು ಆಚಾರ್ಯ ಕೈಗಸಿಕ ಶತ್ರುವನ್ನು ಹಾಗೆ ಬಿಡುವುದೇ? ಭೀಷ್ಮನ ತರುವಾಯ ನಿಮ್ಮನ್ನು ಸೇನಾಪತಿಯನ್ನಾಗಿ ಮಾಡಿದ್ದು ಇದಕ್ಕಾಗಿಯೋ? ದುರ್ಯೋಧನ, ಅಷ್ಟು ಮಾತ್ರವಲ್ಲ, ಅಭಿಮನ್ಯುವಿನಂತಹ ಸಾಮಾನ್ಯ ಬಾಲಕನಿಂದ ಕುರು ಸೈನ್ಯವನ್ನು ಉತ್ತರಿಸಲಾರದೆ ಹೋದಿರಿ. ಪರಾಜಿತರಾಗಿ ಇಲ್ಲಿಗೆ ಓಡಿ ಬಂದಿರಿ. ಇದಕ್ಕಿಂತ ಇದೆ ಅಪಮಾನವೇ? ದುರ್ಯೋಧನ, ಅಭಿಮನ್ಯುವನ್ನು ಸಾಮಾನ್ಯನೆಂದು ತಿಳಿದೆಯಾ? ಅವನ ಮುಖಮುದ್ರೆಯೊಂದು ಸಾರಿ ದೃಷ್ಟಿಸು. 18 ವರ್ಷದ ಬಾಲಕನಲ್ಲಿ ಅರ್ಜುನನ ವಿಕ್ರಮ, ಭೀಮನ ಸಾಹಸ, ಯುಧಿಷ್ಠಿರನ ಸ್ಥೈರ್ಯ ಮತ್ತು ಕೃಷ್ಣನ ಮನೋಹಾರಿಕ ಮಾಧುರ್ಯವು ಸಮ್ಮಿಳಿತವಾಗಿರುವುದು. ಈ ಮಾತುಗಳ ನೋಡಲು ಚಿಕ್ಕ ಇಲ್ಲವೇ? ಅಭಿಮಾನಾಸ್ಪದವಾದ ವಿಷಯದಲ್ಲಿ ಲಜ್ಜೆ ಏಕೆ? ಆ ವೀರ ಬಾಲಕನನ್ನು ನೋಡುತ್ತಿದ್ದರೆ ನನ್ನ ಸರ್ವಾಂಗವು ಪುಳಕಿತವಾಗಿರುವುದು. ದ್ರೋಣನ ಜೀವಿತದಲ್ಲಿ ಇಂದು ಅತ್ಯಂತ ವಿಮಾನದ ಸಂವಿಧಾನ. ಜಗತ್ತಿನಲ್ಲಿ ದ್ರೋಣರ ಶಿಷ್ಯರೆಂದರೆ ಆ ಶಿಷ್ಯನೊಬ್ಬನ ಮಗನ ಸಂಗಣ ಸೆಣ್ಣೆಲ ಸ್ವಯಂ ದ್ರೋಣನು ಅಸಮರ್ಥನು. ನೋಡು ಕುರುರಾಜ, ಅಭಿಮನ್ಯುವಿನ ಆಘಾತದಿಂದ ಸೈನ್ಯವು ತಲ್ಲಣಗೊಂಡಿರುವುದು. ಅದು ಕೃತವರ್ಮನ ಪರಸ್ಥನಾದನು. ರಥದ ಸಾರಥಿಯನ್ನು ಕಳೆದುಕೊಂಡು ಕುದುರೆಗಳು ಶಿಬಿರದ ಕಡೆಗೆ ಓಡುತ್ತಿರುವವು. ಭಲೆ ಭಲೆ ಅಭಿಮನ್ಯು ಕುಮಾರ. ಪ್ರಮಾದವಾಯಿತು ಆಚಾರ್ಯ. ಅಭಿಮನ್ಯುವಿನ ವಧೆಯ ಹೊರತಾಗಿ ಈ ಕುರು ಸೈನ್ಯಕ್ಕೆ ವಿಸ್ತಾರವಿಲ್ಲ. ಅದನ್ನು ಬಲ್ಲೆ, ಆದರೆ ಏನು ಮಾಡುವುದು ಕರ್ಣ? ದ್ರೋಣ ಶಿಷ್ಯನಿಗೆ ಶಿಷ್ಯನಾದ ಅಷ್ಟದಶ ತರುಣ ವೀರನೊಬ್ಬ ಸಮಗ್ರ ಕುರು ಸೈನ್ಯರೊಡನೆ ಸೆಣಸಾಡುತ್ತಿರುವುದು. ಹಸ್ತಾಚಾರ್ಯ ಎಂಬ ದ್ರೋಣನ ಖ್ಯಾತಿ ಈಗಿನ ಸಾರ್ಥಕವಾಯಿತು. ಸರ್ವನಾಶ ಹತ್ತ ನೋಡು ಆಚಾರ್ಯ. ಕುಮಾರ ಲಕ್ಷ್ಮಣನು ಅಭಿಮನ್ಯುವಿಗೆ ಎದುರಾದನು. ಪ್ರಮಾದವಾಯಿತು. ಎಲ್ಲರೂ ನಡೆಯಿರಿ. ಪ್ರಾಣ ಪಣವಾಗಿ ಆದರೂ ಸರಿ ರಾಜಪುತ್ರನನ್ನು ರಕ್ಷಿಸೋಣ.
ಇನ್ನು ನನ್ನ ಪ್ರತಿಶೋಧದ ದಾವಾಗ್ನಿಯು ಹೊತ್ತಿ ಹುರಿಯಲಾರಂಭಿಸಿದನು. ದುರ್ಯೋಧನನು ಪುತ್ರ ಶೋಕದಿಂದ ಹಂಬಲಿಸುತ್ತಿರುವನು. ಶಕುನಿಗೀಗ ಆನಂದ, ಮಹದಾನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಪಾಂಡವರಿಗೆ ಜಯವೋ, ಆ ಕೌರವರ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕೌರವ ಸೇಡಿನ ಸರ್ಪವ ಹೆಡೆ ಮುಟ್ಟಿ ಸರಸವನಾಡಲು ಬಯಸುವೆಯ. ಈ ಸೇಡಿನ ಸರ್ಪದ ಹೆಡೆ ಮುಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನು ಹೊಂದುವೆನಾ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನು ಹೊಂದುವೆನಾ. ಕೌರವ ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಆದರೆ ಈ ಪರಾಜಯದಿಂದ ಹತಾಶನಾದ ದುರ್ಯೋಧನನು ಪಾಂಡವರೊಡನೆ ಸಂಧಿಗಳಿಸಿದರೆ, ಪಾಂಡವರು ಅದಕ್ಕೊಪ್ಪಿದರೆ, ಇಲ್ಲ ಇಲ್ಲ, ಆಗೆಂದಿಗೂ ಆಗಕೂಡದು. ಶಕುನಿಯ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಇದಕ್ಕೊಂದು ತಂತ್ರವನ್ನು ಹೂಡುವೆನು. ಇದುವರೆವಿಗೂ ಯಾರು ಕಂಡರಿಯದ ದುಸ್ಸಾಹ ಅತ್ಯಾಚಾರವೊಂದು ಕುರುಕ್ಷೇತ್ರದಲ್ಲಿ ನಡೆಯುವಂತೆ ಮಾಡುವೆನು. ಆ ನೆನಪಿನಿಂದ ದಗ್ಧರಾದ ಪಾಂಡವರು ಸಮಗ್ರ ಪೃಥ್ವಿಯ ಅಧಿಪತ್ಯದ ಸಲುವಾಗಿ ಸಂಧಿಗೊಡಂಬಿಡುವುದಿಲ್ಲ. ಕ್ಷಮಿಸು ಅಭಿಮನ್ಯು, ಕ್ಷಮಿಸು. ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಮೃತನಾಗುವೆ. ಏಕೆಂದರೆ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲ ದುಸ್ಸಾಹ ದ್ವೇಷಾಗ್ನಿಯು ಅರ್ಜುನನ ಹೃದಯದಲ್ಲಿ ಪ್ರಜ್ವಲಿತವಾಗಲು
ನಿನ್ನ ಮರಣವು ಅಗತ್ಯ. ನಿನ್ನ ಮರಣವು ಅಗತ್ಯ. ಶಕುನಿ ಪುತ್ರನೋ ಹತನಾದನು, ಕುಮಾರ ಲಕ್ಷ್ಮಣನೋ ನಮ್ಮನ್ನು ತ್ಯಜಿಸಿದನು. ಶಕುನಿ ಹತನಾದನು. ನಡೆಯಿರಿ, ಕುಮಾರನ ಮರಣಕ್ಕೆ ಕಾರಣನಾದ ಆ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸಂಹಾರ ಮಾಡೋಣ. ಎಲ್ಲರೂ ಸೇರಿ ಒಬ್ಬನ ಮೇಲೆ ಆಕ್ರಮಣ ಮಾಡುವುದು ಧರ್ಮಯುದ್ಧವಲ್ಲ. ಯುದ್ಧ ಕ್ಷೇತ್ರದಲ್ಲಿ ಧರ್ಮ ಅಧರ್ಮಗಳ ಗೊಡವೆ ಏಕೆ? ಆಚಾರ್ಯ ದ್ರೋಣರು ಅಂತಹ ಯುದ್ಧಕ್ಕೆ ಸಮ್ಮತಿಸುವುದಿಲ್ಲ. ಏಕೆ ಸಮ್ಮತಿಸುವುದಿಲ್ಲ? ಧರ್ಮದ ನೆವದಿಂದ ಒಬ್ಬ ಬಾಲಕನ ವಧೆಗೆ ಹಿಂಜರಿಯುವ ಮೃದು ಹೃದಯವನಾದ ಬ್ರಾಹ್ಮಣನು ಈ ಮಹಾಯುದ್ಧದ ಸೇನಾಧಿಪತ್ಯವನ್ನು ನಿರ್ವಹಿಸಲು ಸಾಧ್ಯವೇ? ಯುದ್ಧ ಕ್ಷೇತ್ರವು ಧರ್ಮ ಸೂಕ್ಷ್ಮಗಳನ್ನು ವಿವೇಚಿಸುವ ವಿದ್ವತ್ತಲ್ಲ. ಅಗ್ನಿ ಸೃಷ್ಟಿಯನ್ನು ಸುರಿಸುವ ಪರ್ವತದಡಿಯಲ್ಲಿ ತಂಗಾಳಿಗೆ ಸ್ಥಾನವೆಲ್ಲಿಯದು. ಯುದ್ಧವು ಹಿಂಸೋನ್ಮತ್ತಳಾದ ಅಂಧರಾಕ್ಷಸಿ. ಅವಳಿಗೆ ಬಾಲರುದ್ಧರೆಂಬ ವಿವೇಚನೆ ಇಲ್ಲ. ಏನಾದರೂ ಒಂದು ಉಪಾಯವನ್ನು ಮಾಡಿ ಶತ್ರುವನ್ನು ವಧಿಸುವುದು ಯುದ್ಧದ ಸಾಮಾನ್ಯ ನೀತಿ. ಹೌದು, ಇದನ್ನ ಆಜ್ಞೆ. ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನು ಆಕ್ರಮಣ ಮಾಡಿರಿ. ಆಕ್ರಮಣ ಮಾಡಿದ ಇಂದು ನಾನು ನಿನ್ನ ಸೇನಾಧಿಪತಿ, ನಿನ್ನ ಆಜ್ಞೆಯನ್ನು ಪಾಲಿಸುವೆನು. ನೀವೆಲ್ಲರೂ ನನ್ನ ಸಂಗಡ ಬಂದಿರಿ. ಮಹದೇವನ ವರಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ, ಸಹದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದನು. ಆದರೆ ಅಲ್ಪ ಅಭಿಮನ್ಯುವಿನ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವೇಳು ಜನರು 7 ಸಾರಿ ಆಕ್ರಮಣ ಮಾಡಿದೆವು. 7 ಸಾರಿ ಸೋತದ್ದಾಯಿತು. ಬಲಾಭಿಮನ್ಯು, ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಈ ಸೈಂಧವನ ಕೊನೆಯ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರಲ್ಲೊಬ್ಬರು ಮೃತರಾಗಲೇಬೇಕು.